ನಿನ್ನೆ 3 ಟಾಪಿಕ್ ಡಿಸ್ಕಸ್ ಮಾಡಿದ್ವಿ ನಾವು. ಒಂದು ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಆಮೇಲೆ ಅದಕ್ಕಿಂತ ಮೊದಲು ಡೈಎಲೆಕ್ಟ್ರಿಕ್ ಬ್ರೇಕ್ಡೌನ್ಕಿಂತ ಮೊದಲು ಹೌ ಟು ಐಡೆಂಟಿಫೈ ಸೀರೀಸ್ ಅಂಡ್ ಪ್ಯಾರಲಲ್ ಅಂತ ಹೇಳಿ ಟ್ರಿಕ್ಸ್ ಹೇಳಿದ್ದೆ. ಅದಾದ್ಮೇಲೆ ಡೈಎಲೆಕ್ಟ್ರಿಕ್ ಬ್ರೇಕ್ಡೌನ್ ಮತ್ತು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇದನ್ನ ನೋಡಿದ್ವಿ. ಈಗ ನ್ಯೂಮರಿಕಲ್ಸ್ ಮಾಡೋಣ ನಾವು. ಸೀರೀಸ್ ಅಂಡ್ ಪ್ಯಾರಲಲ್ ಅದು ಗ್ಯಾರಂಟಿ ಮಾಡ್ಕೊಳಕ ಅಂದ್ರೆ ಒಂದ್ ಸ್ವಲ್ಪ ವೆರೈಟಿ ಕ್ವಶನ್ಸ್ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಅದ್ರಾಗ ಥಿಯರಿ ಒಳಗ ಯಾವ ಟೈಪ್ ಆಫ್ ಕ್ವಶನ್ ಕೇಳ್ತಾರ ಅದನ್ನು ಸಾಲ್ವ್ ಮಾಡಿಸ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಸಿಂಪಲ್ ಆಗಿ ಸೀರೀಸ್ ಅಂಡ್ ಪ್ಯಾರಲಲ್ ಐಡೆಂಟಿಫೈ ಮಾಡೋಕೆ ಗೊತ್ತಾಗೋ ಹಂಗ ಒಂದಿಷ್ಟು ಕ್ವಶನ್ಸ್ ಅದಾವ. ಸ್ಟಾರ್ಟ್ ಅಂತ ಮಾಡೋಣ ಹಂಗಾರೆ. ಸೊ ಈ ಕ್ವಶನ್ಸ್ ನ ಡಿಕ್ಟೇಟ್ ಮಾಡ್ತೀನಿ, ನೀವು ಬರ್ಕೋಬೇಕಾಗತ್ತೆ. 3 capacitors of capacitances. ಬರ್ಕೋಬೇಕು ಬಡ 3 capacitors of capacitances 2 microfarad mu f ಅಂತ ಬರೀಬೇಕು. 2 microfarad, 3 microfarad and 6 microfarad. 3 capacitors of capacitances 2 microfarad, 3 microfarad and 6 microfarad are first connected in series and then in parallel. Are connected in series and then in at least parallel. And then in parallel. Full stop. Munda. Find the ratio of ನೀವು ಕ್ವಶನ್ ಬರ್ಕೊಳ್ಳೋದ್ರ ಜೋಡಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಜೋಡಿ ಮುಂದೆ ಏನ್ ಕ್ವಶನ್ ಕೇಳಬಹುದು ಇವ್ರಂತ ಗೆಸ್ ಮಾಡ್ತಿರ್ಬೇಕು. ಅಂದ್ರೆ ನೀವು ಕರೆಕ್ಟ್ ಈಗ ಸದ್ಯ ಏನ್ ಕೆಲಸ ಮಾಡಕತ್ತೀರಂತ ಇದನ್ನ ವಿಚಾರ ಮಾಡ್ಕೊಂತ ಫೈಂಡ್ ದ ಹಿಂಗ ಬರೀ ಶಬ್ದಗಳನ್ನಷ್ಟು ಕ್ಯಾಚ್ ಮಾಡಬಾರ್ದು. Find the ratio of the effective capacitances in series connection. Find the ratio of the effective capacitances. Effective capacitances ಅಂದ್ರೆ equivalent capacitance ಅಂತೀವಲ್ಲ ನಾವೀಗ. Resultant ಹಂಗ. Find the ratio of the effective capacitances in series connection to that in parallel connection. Series connection to that in parallel connection. ಓಕೆ, ಕ್ವಶನ್ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಒಟ್ಟ ಎಷ್ಟು ಕೆಪಾಸಿಟರ್ಸ್ ಅದ ಅಂತ 3 ವ್ಯಾಲ್ಯೂ ಕೊಟ್ಟಾರನ್ರಿ. ಏನ್ ಮಾಡ್ಯಾರ ಅಂತ ತಗೊಂಡು ಫಸ್ಟಿಗೆ ಸೀರೀಸ್ ನ ಕನೆಕ್ಟ್ ಮಾಡ್ಯಾರ, ಆಮೇಲೆ ಏನ್ ಬೇಕಂತ ಅವ್ರಿಗೆ ಸೀರೀಸ್ ನೋಡಕ್ ಕನೆಕ್ಟ್ ಮಾಡಿದಾಗ ಏನ್ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಬರ್ತದಲ್ಲ ಅದನ್ನ, ಮತ್ತ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಏನ್ ಕೆಪಾಸಿಟೆನ್ಸ್ ಬರುತ್ತ ಅದನ್ನ ಅವು ಎರಡರೂ ದಿದಿಬೇಕಂತ ಮಾಡ್ರಿ. ಸೊ ಪ್ರಶ್ನೆ ಸಂಖ್ಯೆ 1 ಅದಾದ್ಮೇಲೆ ಪ್ರಶ್ನೆ ಸಂಖ್ಯೆ 2 ನಾನು ಇಲ್ಲಿ ಬರೀತಿರ್ತೇನೆ. ನೀವು ಮೊದಲು ಸಾಲ್ವ್ ಮಾಡಿ ಆಮೇಲೆ ಬರ್ಕೊಡ್ತೀನಿ. ಸೊ ಯಾರು ಮೊದಲೇ ನೆಕ್ಸ್ಟ್ ಕ್ವಶನ್ ಬರ್ಕೋರಿ, ಅದನ್ನ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಡ್ರಾ ಮಾಡ್ತೇನೆ ನಾನು.
ಎಲ್ಲ ಸೇರಿ ಡಿಸ್ಕಸ್ ಮಾಡೋಣ ಅಂತ. ಸೊ ಕ್ವಶನ್ ನಂಬರ್ 3 ಒಂದು ಕಂಪ್ಲೀಟ್ ಮಾಡ್ತೀನಿ. ನೀವು ಕಂಟಿನ್ಯೂ ಸಾಲ್ವ್ ಮಾಡ್ಕೊಂಡು ಹೋಗ್ರಿ. ಓ ಸರಿಯಾದಷ್ಟು ಸ್ಲೋ ಸಾಂಗ್ ನಡೀತದೆ. ಓಕೆ, ಒಂದು ನಾನು ನಿಮ್ಗೆ ಹೇಳ್ಬೇಕು. ಇಲ್ಲಿ ಫೈಂಡ್ ದ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಬರ್ದಿನಲ್ಲ ಕಡೆ. ಸೊ ಈಗ ಬರ್ತಿ ಸಾರ್ತಿ ನಿಮ್ಗೆ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್. ಇಫ್ ಯು ಆರ್ ಆಲ್ರೆಡಿ ಎಕ್ಸ್ಪರ್ಟ್ಸ್ ಇನ್ ಸಾಲ್ವಿಂಗ್ ಸೀರೀಸ್ ಅಂಡ್ ಪ್ಯಾರಲಲ್, ನನ್ನ ಕಡೆ ಮಾತು ಬರೆಯೋದು ಬಿಟ್ಟು ಕಡೆ ನನ್ನ ಕಡೆ ಕೇಳ್ಬೇಕಂತೇನಿಲ್ಲ. ಯಾರು ಫಸ್ಟ್ ಟೈಮ್ ಆಗತ್ತಿಲ್ಲ ಅವ್ರ ಕಡೆ ಕೇಳ್ರಿ. ಉಳಿದು ನಡೆಸ್ತೀವಿ, ಉಳಿದವ್ರು 5ನೇ ಸರ್ತಿ 6ನೇ ಸರ್ತಿ ಸೆಕೆಂಡ್ ಇಯರ್ ಬರ್ತಿರ್ತಾರೆ. ಆದ್ರ ಕಾಮನ್ ಸೆನ್ಸ್ ಏನು ಹೇಳಕತ್ತಾರ ಅಂದ್ರೆ ಅದು ಇಂಪಾರ್ಟೆಂಟ್ ಇರ್ತೈತಿ. ನನಗೆ ಗೊತ್ತಿಲ್ಲ, ಇದು ಕೇಳ್ಬೇಕು ಏನಾಗತ್ತಾನ ಅರ್ಥ ಮಾಡೋ ಕೆಲಸ ಮಾಡೋದು. ಓಕೆ, ಸೊ ಬಿಟ್ವೀನ್ ಎ ಅಂಡ್ ಬಿ ಲೈಕ್ ಪ್ರತಿ ಕ್ವಶನ್ ಒಳಗೆ ಹಿಂಗ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಕೇಳಿದಾಗ ಬಿಟ್ವೀನ್ ಎ ಅಂಡ್ ಬಿ, ಬಿಟ್ವೀನ್ ಎಕ್ಸ್ ಅಂಡ್ ವೈ ಅಂತ ಹಿಂಗ್ ಕೊಡ್ತಾರ. ಹಂಗ್ ಕೊಟ್ರೆ ಏನಂತ ಅರ್ಥ ಅಂತ ಹೇಳಿದ್ರೆ, ಎಲ್ಲಿ ಹಿಂಗ್ ಎ ಬಿ ಎಕ್ಸ್ ವೈ ಪಿ ಕ್ಯೂ ಅಂತ ಕೊಟ್ಟಿರ್ತಾರಲ್ಲ, ಅಲ್ಲಿ ನೀವು ಇಮ್ಯಾಜಿನರಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋಬೇಕು. ಬ್ಯಾಟ್ರಿ ಹಾಕ್ಬೇಕು. ಒಂದೇ ಮಾತನ್ನ ಹೇಳಿನ ಎಲ್ಲ ಕೆಪಾಸಿಟರ್ ಸ್ಟಾರ್ಟಿಂಗ್ ಅನ್ಚಾರ್ಜ್ ಇರ್ತಾವ. ಒಂದ್ ಸರ್ಕಿಟ್ ಕಂಪ್ಲೀಟ್ ಆಗ್ಬೇಕಂದ್ರೆ ಈ ಚಾರ್ಜ್ ಆಗ್ಬೇಕಂದ್ರೆ ಕೆಳಗ ಒಂದು ಬ್ಯಾಟ್ರಿ ಇದ್ದೇ ಇರ್ತೈತಿ. ಅವ್ರು ಅದನ್ನ ಡ್ರಾ ಮಾಡಿ ಕೊಟ್ಟಿರಂಗಿಲ್ಲ. ಯಾವ 2 ಪಾಯಿಂಟ್ ನಡು ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ಲ, ಆ 2 ಪಾಯಿಂಟ್ ನಡು ಒಂದು ಆಕ್ಚುಲಿ ಬ್ಯಾಟ್ರಿ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎ ಅಂಡ್ ಬಿ ಅಂದ್ರೆ ಹಿಂಗೊಂದು ಬ್ಯಾಟ್ರಿ ಇಲ್ಲಿ ಅರ್ಥ ಹಿಂಗ. ಸೊ ಈ ಕಡೆ ನಾವು ಬಿಟ್ವೀನ್ ಎ ಅಂಡ್ ಬಿ ಅಂದ್ರೆ ಇಷ್ಟರೊಳಗ ಅಷ್ಟು ಗ್ಯಾಪ್ ಒಳಗೆ ಒಂದು ಬ್ಯಾಟ್ರಿ ಇರ್ತೈತಿ. ಈಗ ಸೊ ಬ್ಯಾಟ್ರಿ ಇರ್ಲಿ ಬಿಟ್ರಿ ಬಿಡ್ಲಿ ಸರ್, ಈಕ್ವಲೆಂಟ್ ಕೆಪಾಸಿಟನ್ಸ್ ಮಾಡ್ತೀವಲ್ಲ ನಾವು ಅಂದಾಗ ಅಲ್ಲಿ ರೂಲ್ಸ್ ಇರ್ತಾವ ನೋಡು. ಸೀರೀಸ್ ಮತ್ತು ಪ್ಯಾರಲಲ್ ಐಡೆಂಟಿಫೈ ಮಾಡ್ಬೇಕಾರೆ ಸೀರೀಸ್ಗೆ ಒಂದ್ ಕೆಪಾಸಿಟರ್ ಇನ್ನೊಂದು ಕೆಪಾಸಿಟರ್ ಹೋಗ್ಬೇಕಾದ್ರೆ ಒಂದ ರೋಡ್ ಬರ್ಬೇಕು ಅಥವಾ ಒಂದ ವೈರ್ ಬರ್ಬೇಕಂತ ಹೇಳಿದ್ನಲ್ಲ ನಾನು. ಅವಾಗ ನಡ್ಕೊಂಡ್ ಬ್ಯಾಟ್ರಿ ಬಂದ್ಬಿಟ್ರ, ಅಥವಾ ಪ್ಯಾರಲಲ್ ಮಾಡ್ಬೇಕಾರೆ ಒಂದು ಗ್ರೂಪ್ ಆಫ್ ಪ್ಲೇಟ್ಸ್ ಒಂದ್ ಪಾಯಿಂಟ್ಗೆ ಇನ್ನೊಂದು ಗ್ರೂಪ್ ಆಫ್ ಪ್ಲೇಟ್ಸ್ ಇನ್ನೊಂದು ಪಾಯಿಂಟ್ಗೆ ಬರ್ಬೇಕಾದ್ರೆ ನೋಡು ಬ್ಯಾಟ್ರಿ ಬಂದ್ರೆ ಗದ್ಲಾಗ್ತೈತೆ. ಅವಾಗ ಸೀರೀಸ್ ಪ್ಯಾರಲಲ್ ಆಗಂಗಿಲ್ಲ. ಅದಕ್ಕೆ ಅವ್ರು ಬ್ಯಾಟ್ರಿ ಡ್ರಾ ಮಾಡಿಲ್ಲ ಅಂದ್ರೂ ನಿಮ್ ಇಮ್ಯಾಜಿನೇಷನ್ನಾಗಾರ ಡ್ರಾ ಮಾಡ್ಕೊರಿ ಮನಸ್ಸಿನೊಳಗ, ಅಥವಾ ನಿಮ್ಗೆ ಸ್ಟಾರ್ಟಿಂಗ್ ಇನ್ನು ರೂಢ ಆಗೋ ತನಕ ಬ್ಯಾಟ್ರಿ ಹಾಕೊಂಡ ಬಿಡ್ರಲ್ಲ. ಅರ್ಥಾತನ ಇದು ಮಾತು ಕಂಟಿನ್ಯೂ ಮಾಡ್ರಿ.
ಓಕೆ, ಈಗ ಎಷ್ಟು ಜನ ಆಬ್ವಿಯಸ್ಲಿ ಇಷ್ಟು ಆಗಿರಂಗಿಲ್ಲ ಇನ್ನು. ಈಗ ಏನ್ ಮಾಡ್ಬೇಕು ನೀವು ಅಂದ್ರೆ, ಯಾರ ಕ್ವಶನ್ ನಂಬರ್ 1, 2, 3 ಯಾವ್ದಾರ ಸಾಲ್ವ್ ಮಾಡಕತ್ತಿದ್ರೆ ಸಾಲ್ವ್ ಮಾಡೋದನ್ನ ಸ್ಟಾಪ್ ಮಾಡಿ ಫಸ್ಟ್ 4 ಕ್ವಶನ್ ಬರ್ಕೊಂಡ್ಬಿಡ್ರಿ. ಅಂದ್ರೆ ಅದನ್ನ ಡ್ರಾಪ್ ಮಾಡ್ತೀನಿ, ಅಂದ್ರೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ, ಜಾಗ ಬೇಕಾಗ್ತೈತಿ. ಅದಕ್ಕೆ ಫಸ್ಟ್ ಕ್ವಶನ್ ಡ್ರಾ ಬರ್ಕೊಂಡ್ಬಿಡ್ರಿ ಸರ್, ಡೈಗ್ರಾಮ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ, ಡೈಗ್ರಾಮ್ ಮತ್ತೆ ಮುಂದೆ ಡಿಸ್ಕಸ್ ಮಾಡೋಣ. Okay, finished? PF ಅಂದ್ರೆ ಏನಿದೆ? Picofarad, 10 raised to minus 12. ಮುಗಿತಾ? ಹಾ, ಈಗ ಕ್ವಶನ್ ನಂಬರ್ 1 ಎಷ್ಟು ಜನ ಸಾಲ್ವ್ ಮಾಡಿದ್ರಿ ಈಗ? ಓಕೆ, ವಾಟ್ ಇಸ್ ದಿ ಆನ್ಸರ್? 1:11. ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಬಂದೈತಿ. ಫಸ್ಟ್ ಸೀರೀಸ್ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ? ಫಸ್ಟ್ ಪ್ಯಾರಲ್ ಮಾಡಿದ್ರಿ ಸರ್, ಯಾಕಂದ್ರೆ ಪ್ಯಾರಲ್ ಈಸಿ ಆಗ್ತಲ್ಲ, ಆಡ್ ಮಾಡ್ಬಿಟ್ರಿ. ಸೀರೀಸ್ ಹೆಂಗ್ ಮಾಡಿದ್ರಿ? 1/CS = 1/C1 + 1/C2 + 1/C3. ಸೊ ಅದರದ್ದು LCM ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಅದರದ್ದು ರೆಸಿಪ್ರೋಕಲ್ 1 ಬಂದ್ಬಿಡುತ್ತೆ ಆನ್ಸರ್ ಅಲ್ಲೇ. ಓಕೆ, ದಟ್ಸ್ ಗುಡ್, ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಸೊ 1 ಮೈಕ್ರೋಫಾರಡ್ ಈಸ್ CS. ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಅದ್ರ ಬೋರ್ಡ್ನೇ. CP ಎಷ್ಟು ಬರ್ತೈತಿ? 11. 3 ಕೂಡಿಸ್ಬಿಡ್ತೀವಿ, 11 ಬರ್ತದೆ. ರೇಷಿಯೋ 1/11, ಈಸಿ ಇತ್ತು. ಸೊ ಸೆಕೆಂಡ್ ಕ್ವಶನ್ ಕಡೆ ಬರೋಣ. ಕ್ವಶನ್ ಏನಂತ ಹೇಳ್ತೀನಿ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತೀನಿ, ನೀವು ಉತ್ತರ ಕೊಡ್ಕೊಂತ ಹೋಗ್ರಿ. ಫೈಂಡ್ ದ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಂದ್ರೆ, ಈಗ ಲೈಕ್ ಇದು 6 ಮೈಕ್ರೋಫಾರಡ್, ಇದು 3, ಇದು 3, 3, 3. ಆದ್ರೆ ಇಕ್ವಿವೆಲೆಂಟ್ ಅಂದ್ರೆ if all these 5 capacitors are replaced with one single capacitor, what will be the capacitance of that capacitor? ಅಂದ್ರೆ ಇವು 5 ಸೇರಿ ಏನ್ ಕೆಲಸ ಮಾಡ್ತಾವಲ್ಲ, ಅದಿಷ್ಟು ಸೇರಿ ಒಂದ ಕೆಪಾಸಿಟರ್ 5ರದ್ದು ಕೆಲಸ ಮಾಡುವಂತ ಒಂದ ಕೆಪಾಸಿಟರ್ ಇದ್ರೆ ಅದರ ಕೆಪಾಸಿಟನ್ಸ್ ಎಷ್ಟು ಅಂತ ಪ್ರಶ್ನೆ ಇದೆ. ಅಂದಂಗ ಇದೊಂದು ಇವತ್ತೊಂದು ಹೋಮ್ ವರ್ಕ್ ಮಾಡ್ಬೇಕು. ನೀವು ಟೆಕ್ಸ್ಟ್ ಬುಕ್ ನಾಗ ಎಲ್ಲರೂ ಮಾರ್ಕ್ ಮಾಡ್ಕೊರಿ. ಇದು ಟೆಕ್ಸ್ಟ್ ಬುಕ್ ನೊಳಗೆ ಡೆಫಿನಿಷನ್ ಆಫ್ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಂತ ಇರುತ್ತೆ. ನಾನು ಡೆಫಿನಿಷನ್ ಹೇಳಿಲ್ಲ, ಮೀನಿಂಗ್ ಹೇಳಿನಿ. ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಇದು CS ಗೆ CP ಗೆ ಡೆಫಿನಿಷನ್ ಇರ್ತಾವ. ಆಯ್ತಾ ನೋಡ್ರಿ, ಸಿಕ್ತಾನ? ಯಾರಿಗಾರ ಸಿಕ್ಕಿದ್ರೆ ಪೇಜ್ ನಂಬರ್ ಹೇಳ್ರಿ. 57. ಇಕ್ವಿವೆಲೆಂಟ್ ಏನಿತ್ತು? ಇಕ್ವಿವೆಲೆಂಟ್ ಆರ್ ಎಫೆಕ್ಟಿವ್ ಕೆಪಾಸಿಟನ್ಸ್. ಅಲ್ಲೊಂದು ಸ್ಟೇಟ್ಮೆಂಟ್ ಇದನ್ನ ಕೆಳಗ ಐತಲ್ರಿ, ಪೇಜ್ ನಂಬರ್ 58 ನೊಳಗೈತಿ. ಮತ್ತ ಸೀರೀಸ್ ಅಂತ ಕೊಟ್ಟೆ ಇಲ್ಲ ಅನ್ಸುತ್ತೆ, ಇವ್ರಿಗೆ ಪ್ಯಾರಲಲ್ ಕೊಟ್ಟಾರ ನೋಡ್ರಿ. ಪೇಜ್ ನಂಬರ್ 58 ಓಪನ್ ಮಾಡ್ರಿ, ಮಾಡಿದ್ರೆ ಇಕ್ವಿವೆಲೆಂಟ್ ಆರ್ ಎಫೆಕ್ಟಿವ್ ಕೆಪಾಸಿಟರ್ ಅಂತ ನೋಡ್ರಿ. ಈಗ ಅವ್ರಲ್ಲಿ ಕೊಟ್ಟಿದ್ದು ಇಕ್ವಿವೆಲೆಂಟ್ ಕೆಪಾಸಿಟರ್ ಆಫ್ ಅ ಪ್ಯಾರಲಲ್ ಕಾಂಬಿನೇಷನ್ಸ್ ಆಫ್ ಕೆಪಾಸಿಟರ್ಸ್ ಇಸ್ ದಟ್ ಸಿಂಗಲ್ ಕೆಪಾಸಿಟರ್ ವಿಚ್ ಪ್ರೊಡ್ಯೂಸಸ್ ದ, ಅಂದ್ರ ಅದ ಎಲ್ಲಾ ಸೇರಿ ಮಾಡೋ ಕೆಲಸ ಇದು ಒಂದ ಮಾಡ್ತೈತಿ ಅನ್ನಕ್ ಇಂಗ್ಲಿಷ್ ನಾಗ ಹೇಳ್ತಾರ ಅವ್ರು. Is that single capacitor which produces the same effect as that produced by the given parallel combination. ಈ ಕಾಂಬಿನೇಷನ್ ಎಲ್ಲ ಸೇರಿ ಮಾಡುವಂತಹ ಕೆಲಸವನ್ನ ಯಾವ ಒಂದು ಕೆಪಾಸಿಟರ್ ಮಾಡಿಬಿಡುತ್ತದೆ, ಆ ಕೆಪಾಸಿಟರ್ ಒಳ್ಳೆ ಕೆಪಾಸಿಟರ್, ಇಕ್ವಿವೆಲೆಂಟ್ ಕೆಪಾಸಿಟರ್. ಈಗ ಎಕ್ಸಾಮ್ ನೊಳಗೆ ಜನರಲಿ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಡೆಫಿನೇಷನ್ ಕೇಳಿದಾಗ ಸೀರೀಸ್ ಆಫ್ ಪ್ಯಾರಲಲ್ ಅಂತ ಮೆನ್ಷನ್ ಮಾಡ್ತಾರೆ. ಈಗ ಅವ್ರು ಪ್ಯಾರಲಲ್ ಕೇಳಿದ್ರೆ ಈ ಡೆಫಿನೇಷನ್ ಬರೀಬೇಕು. ಸೀರೀಸ್ ಕೇಳಿದ್ರೆ ಏನ್ ಮಾಡ್ಬೇಕು? ಇದರ ಪ್ಯಾರಲಲ್ ತಗದು ಇಂಗ್ಲಿಷ್ ಜೋಡಿಸಿ ಬರೀಬೇಕು, ಸೇಮ್ ಡೆಫಿನೇಷನ್. ಸೀರೀಸ್ ಪ್ಯಾರಲಲ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಸೀರೀಸ್ ಪ್ಯಾರಲಲ್ ಮೆನ್ಷನ್ ಮಾಡ್ಲಾರ್ದ ಬರೀ ಕಾಂಬಿನೇಷನ್ ಅಂತ ಹಾಕಿ ಹಿಂಗಷ್ಟು ಮಾಡುತ್ತೀರಿ. ತಲೆ ಓಡ್ಬೇಕು ಅಷ್ಟೇ. ಟೆನ್ಷನ್ ಇತ್ತಂದ್ರೆ ಎಕ್ಸಾಮ್ನಾಗ ಆಗಂಗಿಲ್ಲ, ಇಲ್ಲ ಅಂದ್ರೆ ತಲೆ ಓಡಿಸ್ತೀರಿ ನೋಡ್ರಿ, ಅಲ್ಲೇ ಅಡ್ಜಸ್ಟ್ ಮಾಡಿ ನಿಮ್ಗೆ ಹೇಳ್ಬೇಕನ್ನ ಇಲ್ದು. ಇದೊಂದು ಡೆಫಿನೇಷನ್ ಇವತ್ತು ಹೋಗಿ ಬ್ಯಾಕ್ ಮಾಡ್ರಿ.
ಇದನ್ನ ಕ್ಲಾಸ್ ಒಳಗೆ ಹೇಳಿದ್ದಿಲ್ಲ, ನನಗೆ ನೆನಪು ಅಂತ ಹೇಳಿದ್ರು. ಓಕೆ, ಧನ್ಯವಾದ. ವಾಪಸ್ ಬರೋಣ. ಸೊ ಕ್ವಶನ್ ನಂಬರ್ 2 ಒಳಗೆ ಹೌ ಮೆನಿ ಕೆಪಾಸಿಟರ್ಸ್ ಟೋಟಲಿ 5. ಸೊ ಎಲ್ಲಾ ಸೇರಿ ಎಷ್ಟು ಈಕ್ವಿವೆಲೆಂಟ್ ಆಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಾವು. ಈಗ ಇವು ಎರಡು ಹೆಂಗದಾವ? ಸೀರೀಸ್ ನೆಕ್ಸ್ಟ್ ಇವು ಎರಡು. ಆಮೇಲೆ ಇದ್ರಾಗ ಒಂದ್ ಏನ್ ಮಾಡಬಹುದು, ಒಂದ್ ಫೆಸಿಲಿಟಿ ನಮ್ಗೆ ಏನ್ ಇರುತ್ತಂದ್ರೆ ಹಿಂಗ್ ಹೇಳೋ ಅವಶ್ಯಕತೆ ಇರಂಗಿಲ್ಲ. ಇವೆಲ್ಲ ಹೆಂಗದಾವ ಅಟ್ ಅ ಟೈಮ್ ನಾವು ಅಷ್ಟೊಂದು ಸಾಲ್ವ್ ಮಾಡ್ಬೇಕಂತ ಇರಂಗಿಲ್ಲ. ಅಂದ್ರೆ ಒಟ್ಟು ಸೇರಿಸಿ ಇರಬೇಕು, ಒಟ್ಟು ಸೇರಿ ಪ್ಯಾರಲಲ್ ಇರ್ಬೇಕಂತ ಇರಂಗಿಲ್ಲ. ಒಂದೆಲ್ಲೋ ಸೆಗ್ಮೆಂಟ್ ಅಲ್ಲಿ ಪ್ಯಾರಲಲ್ ಇರ್ತದೆ, ಇನ್ನೊಂದು ಸೆಗ್ಮೆಂಟ್ನಾಗ ಸೀರೀಸ್ ಇರ್ತದೆ. ಒಂದೊಂದೊಂದು ಬಿಡಿಸ್ಕೊಂತ ಹೋಗ್ಬೇಕು, ಅದ್ರ ತಕ್ಕಂತ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಈಗ ನೀವು ಇಲ್ಲಿ ಬರೀಬೇಕಾಗ್ತದೆ ಆನ್ಸರ್ ನೋಡೋಣ. Here C1 and C2 are in series, so their equivalent capacitance is ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. 1/CS is equal to 1/C1 plus 1/C2 ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು, ಒಂದು ಆನ್ಸರ್ ಬರುತ್ತೆ. ಅದಕ್ಕೆ ಬೇಕಾದ್ರೆ C' ಅನ್ರಿ, C6 ಅನ್ರಿ ಬೇಕಾದ್ರೆ. ಇವು ಎರಡರದ ಸೀರೀಸ್ ಆನ್ಸರ್ ಬಂದಿರ್ತದಲ್ಲ, ಇಲ್ಲಿ ಎಂತ ಆಯ್ತು ಈಗ C5 ಅಂತ ಕೇಳ್ತಿಲ್ಲ, ಅದಕ್ಕೊಂದು ಹೆಸರು ಕೊಡ್ರಿ C6 ಅಂತ. ಮುಂದೆ ನೋಡೋಣ. ಆಮೇಲೆ ನೆಕ್ಸ್ಟ್ ಏನ್ ಬರೀಬೇಕಲ್ಲೇ ಅದ್ರ ಕೆಳಗಿನ ಸ್ಟೇಟ್ಮೆಂಟ್ನಾಗ ಆಲ್ಸೋ ಮಾತಾಡ್ರಿ C3 and C4 are in parallel. So therefore C7 is equals to C7 ಅಂದ್ರೆ ಏನು ಗೊತ್ತಾಗ್ತದೆ? C7 is equal to 3 plus 3 is 6. ಹೌದಲ್ಲ? Yes sir. ಹೌದಾ? ಕೇಳ್ರಿ ಫಸ್ಟ್ ಕೇಳ್ರಿ. ಇವೆರಡು ಸೇರಿ ಪ್ಯಾರಲಲ್. ಆಮೇಲೆ ಇಲ್ಲಿ ಎರಡು ಸೇರಿ ಎಷ್ಟಾಗುತ್ತಲ್ಲ? C6 C7 C5 ಆರ್ ಇನ್ ಸೀರೀಸ್. ಗೊತ್ತಾಗ್ತಾನೆ? ಇವೆರಡು ಸೇರಿ ಬಂದಿರ್ತದೆ, ಇವೆರಡು ಸೇರಿ ಬಂದಿರ್ತದೆ. ಇದು ಅದು ಇದು ಮೂರು ಸೀರೀಸ್ ಅಂತ ಹೇಳಿ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡ್ಬೇಕು. ಗೊತ್ತಾಗ್ತಂದ್ರೆ ಈಗ ಹೆಂಗ್ ಮಾಡ್ಕೋಬಹುದು ಅಂತಂದ್ರೆ ಆನ್ಸರ್ ಎಷ್ಟು ಬರೋ ಸರ್ ಇದ್ರದ್ದು ಸಾಲ್ವ್ ಮಾಡಿದ್ರೆ ಅದು ಎರಡು ಒಂದೇ ಅನ್ಕೊಂಡು ಆಮೇಲೆ ಸೀರೀಸ್ ಹಂಗ ಮಾಡ್ಬಿಟ್ರೆ ಹಂಗೂ ಮಾಡ್ಬೋದು. ಇವೆರಡು ಸೇರಿ ಪ್ಯಾರಲಲ್ ಮಾಡಿ 4 ಒಮ್ಮೆ ಸೀರೀಸ್ ಹಂಗ್ ಬರ್ತದೆ. ಓಕೆ, ಈಗ ನೋಡಿ ಇನ್ನೊಂದು ಹೆಂಗ್ ಮಾಡ್ಬೋದು ಗೊತ್ತ? 3 3 ಎಷ್ಟು? 6 6 ಎಷ್ಟು? ಅಲ್ಲ 3. ಸೀರೀಸ್ ಐಡೆಂಟಿಕಲ್ ಇದ್ದಾಗ ಒಂದು ಫಾರ್ಮುಲಾ ಐತ್ರಿ, CS is equals to C/N ಅಂತ ಹೇಳಿ. ಐಡೆಂಟಿಕಲ್ ಇದ್ದಾಗ ಈಗ ಬಂದ್ರಿ ಆರಾಮ. ಈಗ ಅದರ ಪ್ರಕಾರ ಹೋದ್ರೆ ನಾವು 1 ಬರಬಾರ್ದು ಆನ್ಸರ್ ಇದಕ್ಕೆ ನೋಡಂತ. 3 3 ಎಷ್ಟು ರೀ? 6. ಈ 6 ಸೀರೀಸ್ ಇದಾವ. 6 6 ಸೀರೀಸ್ 6 6 ಐಡೆಂಟಿಕಲ್ ಆಗ್ತದೆ ಒಂದೇ ಮತ್ತೆ. ಐಡೆಂಟಿಕಲ್ ಅಂದ್ರೆ ಗೊತ್ತಾಗ್ತದೆ? ಐಡೆಂಟಿಕಲ್ ಆದಾಗ ಏನ್ ಮಾಡೋದು ಗೊತ್ತನ? ಆ ಐಡೆಂಟಿಕಲ್ ವ್ಯಾಲ್ಯೂ ಎಷ್ಟೈತಲ್ಲ ಮ್ಯಾಲ್ ಬರೋದು ಅಂತ ಎಷ್ಟು ನಾವು ಕೆಳಗೆ ಬರೀಬೇಕು. ಅವಾಗ 6 6 ಸೇರಿ 1 ಕರೆಕ್ಟ್ ಆನ್ಸರ್. ನೋಡ್ರಿ 6 ಇದು 6 ಸೇರಿ ಎಷ್ಟಾಗ್ತದೆ? 3. ಈಗ ಒಂದು ಟ್ರಿಕ್ ಹೇಳ್ತೀನಿ ನೋಡ್ರಿ, ಅಂತ ನೀವು ಅಗಳಿ ಏನಾಗುತ್ತೆ ಅದನ್ನ ಅಲ್ಲಿ ಬರಾಗಿದೆ. ಸೊ ಏನ್ ಮಾಡ್ಬೋದು ಗೊತ್ತು? ನಾ ಹೇಳಿದ್ ನೋಡ್ರಿ, ಸೀರೀಸ್ ಕಾಂಬಿನೇಷನ್ ಪ್ಯಾರಲಲ್ ಕಾಂಬಿನೇಷನ್ ಮಾಡ್ಬೇಕಾದ್ರೆ ನಮ್ಗೆ ಸಿಚುವೇಶನ್ ಹೆಂಗ್ ಬರ್ತದೆ ಅಂದ್ರೆ ಎರಡೆರಡು ಕೆಪಾಸಿಟರ್ ಡೀಲ್ ಮಾಡ್ತಿರ್ತೀವಿ ನಾವು. ಈಗ ಎರಡೆರಡು ಡೀಲ್ ಮಾಡೋದ್ರೆ ಏನ್ ಸರ್? ಈಗ ನೋಡ್ರಿ 3 3 ಎರಡು ಅದಾವ, ಇಲ್ಲಿ ಎರಡು ಸೇರಿ ಎಷ್ಟಾಗ್ತದೆ? ಯಾಕೆ? ನೆಕ್ಸ್ಟ್ 6 6 ಸೀರೀಸ್ ಎರಡು ಸೇರಿ ಎಷ್ಟಾಗ್ತದೆ? 12. ಸೀರೀಸ್ ನೊಳಗೆ ಇದ್ದಾಗ ಎರಡು ಐಡೆಂಟಿಕಲ್ ಕೆಪಾಸಿಟರ್ಸ್ ಸೀರೀಸ್ ನಾಗ ಇದ್ದಾಗ ಅದು ಎಷ್ಟು ವ್ಯಾಲ್ಯೂ ಇರುತ್ತಲ್ಲ ಅದು ಹಾಫ್ ಮಾಡ್ಬಿಡ್ಬೇಕು. ಇನ್ನೊಮ್ಮೆ 3 3 1.5 ಸರ್ ಹಾಫ್ ಮಾಡ್ಬೇಕು ಅನ್ಸುತ್ತೆ. ಅದು ಸೀರೀಸ್ ಇದ್ದಾಗ. ಪ್ಯಾರಲಲ್ ಇದ್ದಾಗ ಎಷ್ಟು ಬರ್ತೈತಿ? ಈಗ ಆಡ್ ಮಾಡ್ತೀವಿ. ಎಷ್ಟು? 3 3 6 6 3 ಗೊತ್ತಾಗ್ತಿಲ್ರಿ? ಆಮೇಲೆ ಇವು ಎರಡು ಸೇರಿ 3 ಆಗೈತಿ. ಇದೊಂದು 3 ಇದೊಂದು 3 ಅದೊಂದು 3 3 3 ಸೀರೀಸ್ ನೋಡೋದು. ಐಡೆಂಟಿಕಲ್ ಬಂದು ಮತ್ತೆ ಐಡೆಂಟಿಕಲ್ ಬಂದಾಗ 3 ಡಿವೈಡೆಡ್ ಬೈ 3. ಈಗ ಹಾಫ್ ಮಾಡ್ಬೇಕು. ಹಾಫ್ ಇವಾಗ ಎರಡು ಕೆಪಾಸಿಟರ್ ಹಾಫ್ ಮಾಡ್ಬಿಡ್ಬೇಕು. ಈಗ ನೀವು ಒಂದೇ ಒಂದು ಮಾತು ಹೇಳ್ತೀರಿ, ಕೇಳ್ತೀರ? ಇಲ್ಲೇನ್ ಕ್ವಶನ್ ಐತಲ್ಲ, ಇದನ್ನ ಥಿಯರಿ ಎಕ್ಸಾಮ್ ನಾಗ ಕೇಳಂಗಿಲ್ಲ, ಇದನ್ನ ಸೀಟ್ ಒಳಗೆ ಕೇಳ್ತಾರೆ.
ಥಿಯರಿ ಒಳಗೆ ಕೇಳುವಂತಾವ್ ಕ್ವಶನ್ಸ್ ಅಂತ ಬೇರೆ ಅದಾವ ಒಂದ್ ಸಾಲ್ವ್ ಮಾಡಿಸ್ತೀನಿ ಆಮೇಲೆ. ಈ ಮತ್ತೆ ಸಿಟಿ ನಾವ್ ಯಾಕೆ ಮಾಡ್ಬೇಕು ಸರ್ ಅಂದ್ರೆ ನಮ್ಗೆ ಸದ್ಯ ಥಿಯರಿ ಸಿಟಿ ಅಂತಲ್ಲ, ನಮ್ ಇಂಟೆನ್ಷನ್ ಗೊತ್ತಂದ್ರೆ ಸೀರೀಸ್ ಪ್ಯಾರಲ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಕೇಳಾಕ್ತಿವಿ ನಾವು ಫಸ್ಟ್. ಅದು ಎದಾಗ ಕೊಡ್ಲಿ ಆಮೇಲೆ ನೋಡು. ಹೌದಾ, ಈ ಸಿಟಿ ಒಳಗೆ ಕೊಟ್ಟಾಗ ಚಾಲೆಂಜ್ ಏನಿಗಲ್ಲೇ ಕಡಿಮೆ ಟೈಮ್ ಸಾಲ್ವ್ ಮಾಡ್ಬೇಕು. ಅವಾಗ ನೀವು ಇವೆರಡು ಸೀರೀಸ್ 1/C1 + 1/C2 ಅಂತ ಬಂತು. ಆಮೇಲೆ ಇವೆರಡು ಹಿಂಗ್ ಮಾಡಕ್ ಬರಂಗಿಲ್ಲ. ನಾವು ಫಾಸ್ಟೆಸ್ಟ್ ವೇ ಹುಡುಕ್ಬೇಕು ಈಗಲ್ಲೇ. ಅದಕ್ಕೆ ಏನ್ ಮಾಡ್ತೀವಿ ನಾವು 6, 3, 1 ಏನ್ ಸರ್ ಇವೆರಡು ಸೇರಿ 6, 6, 3, 3, 3, 3/3 ಮಾಡಿದ್ರೆ 1. ವೆರಿ ಫಾಸ್ಟ್ ಆನ್ಸರ್ ಬಂತು. ಈಗ ಇಲ್ಲೇ ಸಿಇಟಿ ಒಳಗೆ ನೀವು ಕ್ಯಾಲ್ಕುಲೇಷನ್ ಬರೋದು ತೋರಿಸೋದು ಇರಂಗಿಲ್ಲ ನೋಡಿ. ನಾವು ಮೈಂಡ್ ನೈನ್ ಮಾಡಿ ಆಪ್ಷನ್ ಟಿಕ್ ಮಾಡಿ ಹೋಗ್ಬಿಡ್ತೀವಿ. ಸೊ ಅದಕ್ಕೆ ಇಂಥವು ಕ್ವಶನ್ಸ್ ಇದು 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 ಇವೆಲ್ಲ ಸಿಇಟಿ ಒಳಗೆ ಕೇಳ್ತಾರೆ. ಥಿಯರಿ ಒಳಗೆ ಕೇಳುವಂತ ಒಂದ್ ಸ್ವಲ್ಪ ಬೇರೆ ಜಾತಿ ಅದಾವ, ಆಮೇಲೆ ಹೇಳ್ತೀನಿ ಅವ್ರನ್ನ. ಈ ಸದ್ಯ ನೀವು ಇದನ್ನ ನಾವು ಸಿಇಟಿ ಅಂತ ಅನ್ಕೊಳಾರ್ದ ಥಿಯರಿ ಒಳಗ ಅಂತ ಅನ್ಕೊಂಡು ಇದನ್ನ ಕ್ಯಾಲ್ಕುಲೇಷನ್ ಮಾಡಕತ್ತಿದ್ದಕ್ಕೆ ನೀವೇನ್ ಮಾಡ್ರಿ, ಅವ್ ಹೆಸರು ಕೊಡುವಂತ ಹೋಗ್ರಿ. ದಿಸ್ ಅಂಡ್ ದಿಸ್ ಆರ್ ಇನ್ ಸೀರೀಸ್. ಅಥವಾ ನೀವ್ ಹಿಂಗ್ ಮಾಡ್ರಿ, C3 and C4 are in parallel. ಅವು ಎರಡು ಸೇರಿ ಒಂದ್ ಬಂತಾರ, ಅದು C6 ಅನ್ಕೊಂಡು ಆಮೇಲೆ C1, C2, C6 and C5 are in series ಅಂತ ಇಷ್ಟು ಸೇರಿ ಒಮ್ಮೆ ಹೊಡೆದು ಎಸ್ ಗೊತ್ತಾಗ್ತಾನೆ. ಓಕೆ, ಇಲ್ಲಿ ಎಷ್ಟು ಕೆಪಾಸಿಟರ್ಸ್ ಅದಾವ ನೋಡ್ರಿ, 5. ಸೊ ಆಕ್ಚುಲಿ ಇದು ಏನ್ ಕ್ವಶನ್ ಐತಲ್ಲ, ನಾ ಈ ಕ್ವಶನ್ ಚೇಂಜ್ ಮಾಡಿಕೊಟ್ಟಿನಿ. ಟೆಕ್ಸ್ಟ್ ಬುಕ್ ನೋಡಿದ್ರೆ ಕ್ವಶನ್ ಬೇರೆ ಐತಿ. ಟೆಕ್ಸ್ಟ್ ಬುಕ್ ನಾಗ ಏನ್ ಕೊಟ್ಟಾರ ಗೊತ್ತಾನ, ಟೋಟಲ್ ಕೆಪಾಸಿಟೆನ್ಸ್ ಅವರ ಕೊಟ್ಬಿಟ್ರ. ಮತ್ ನಾ ಏನ್ ಕೇಳ್ಕೊಂಡು ಹೋಗ್ಸರ, ಟೋಟಲ್ ಕೆಪಾಸಿಟೆನ್ಸ್ ಅವರ ಕೊಟ್ಟು ಈಗ ನಡ್ಕೊಂಡ್ ಕೆಪಾಸಿಟರ್ ಐತಲ್ಲ ಇದನ್ನ ಎಕ್ಸ್ ಅಂತಾರ. ಟೋಟಲ್ ಕೆಪಾಸಿಟೆನ್ಸ್ ಕೊಟ್ಟಾರ, ಇದ್ರ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂದ. ನಾವಿನ್ನೂ ಆ ಲೆವೆಲ್ಗೆ ಹೋಗಿಲ್ಲ ಅಂತ ನಾ ಏನ್ ಮಾಡೀನಿ, ಅದನ್ನ ನಾನು ಹಾಕೊಟ್ಬಿಟ್ಟೆ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ. ಸೊ ಎಲ್ಲ ಸೇರಿ 2 ಅದಾವ. ಈಗ ನೀವೇನ್ ಮಾಡ್ಬೇಕು, ಟೋಟಲ್ ಕೆಪಾಸಿಟೆನ್ಸ್ ಇಕ್ವಿವೆಲೆಂಟ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಬಟ್ ಎಷ್ಟು ಕೆಪಾಸಿಟರ್ಸ್ ಅದಾವ, 5. ಯಾವ್ಯಾವ ಹೆಂಗ ಅದಾವ ಅಂತ ಹೇಳ್ಬೇಕು. ಈಗ ಇವು ಎರಡು, ಆಮೇಲೆ ಇದು 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 ಕೆಪಾಸಿಟರ್. ಇದಕ್ಕೆ ಒಂದ್ ಕೆಲಸ ಮಾಡೋಣ, ಇವ್ ಹೆಸರು ಕೊಡುತ್ತ. ಇದು C1, C2, C3, C4, ಇದು C5. ಇಲ್ಲೂ ಆಕ್ಚುಲಿ ನಾನ ಬರ್ತೀನಿ ಇದನ್ನ, ನಿಮ್ಗೆ ಟೆಕ್ಸ್ಟ್ ಬುಕ್ ನೋಡಕ್ ಅವ್ರು ಕೊಟ್ಟಿಲ್ಲ ಅವನ ಹೆಸರು, ಈಸಿ ಆಗ್ಲಿ ಅಂತ ಬರ್ದೀನಿ. ಓಕೆ, ಇಲ್ಲಿ ಹೆಸರು ಕೊಟ್ಟಿದ್ದಲ್ಲ, ನಾವು ಕ್ವಶನ್ ಕೇಳ್ತೇವೆ, ಆನ್ಸರ್ ಮಾಡ್ರಿ. ನಾವ್ ಒಂದ್ ಮಾತು ಹೇಳಿದ್ದೆ, ಅವು ಸೀರೀಸ್ ಇಲ್ಲ ಅಂದ್ರೆ ಪ್ಯಾರಲಲ್, ಪ್ಯಾರಲಲ್ ಇಲ್ಲ ಅಂದ್ರೆ ಸೀರೀಸ್ ಅಂತೂ ಏನಿಲ್ಲ. C4, C5 ರೈಟ್ ನಾವು ಯಾರು ಇಂಟ್ರೆಸ್ಟ್ ಯಾರು ಕೇಳತ್ತೀವಿ ನೋಡ್ರಿ, ಸದ್ಯ ಅವು ಸೀರೀಸ್ನಾಗೂ ಇಲ್ಲ ಪ್ಯಾರಲಲ್ನಾಗೂ ಇಲ್ಲ. ಎದಕ್ಕಂತ ಹೇಳ್ತೀವಿ, ಯಾಕಂತ ಹೇಳಿ ನೋಡು, ಸೀರೀಸ್ ಒಳಗೆ ಯಾಕೆ ಇಲ್ಲದು, ಹಿಂಗ್ ಹಿಂಗ್ ಪೆನ್ ಆರಾಮ್ ಕೇಳಿ. C4, C5 ಸೀರೀಸ್ನಾಗ ಯಾಕಿಲ್ಲ ಅಂತ ಹೇಳಿದ್ರೆ, ಇವು ಎರಡು ನಡು ಒಂದು ವೈರ್ ಐತೆ ನೋಡ್ರಿ. ಈಗ ನಾ ಟ್ರಿಕ್ ಏನ್ ಹೇಳಿದ್ರೆ, ನಡ್ಕೊಂತ ಹೋಗ್ಬೇಕು, ಒಂದ್ ಕೆಪಾಸಿಟರ್ ನಡ್ಕೊಂತ ಹೋಗ್ಬೇಕಾರೆ ಪಾತ್ ಕನ್ಫ್ಯೂಷನ್ ಆಗ್ಬಾರ್ದು. ಸೊ C4 ನಿಂದ ನಾವ್ ಹಿಂಗ್ ಹೋಗ್ತಿರ್ತೀವಿ, ಒಂದ ಪಾತ್ ಐತೆ ನೋಡಿ ಸರ್, ಇಲ್ಲಿ ಇಲ್ಲ, ಇಲ್ಲಿ ಬ್ಯಾಟ್ರಿ ಐತಿ. AB ಅಂತವ್ರು ಎಲ್ಲ ಅಂದಿರ್ತಾರಲ್ಲ, ಅಲ್ಲಿ ಬ್ಯಾಟ್ರಿ ಹಾಕೋಬೇಕು. ಬ್ಯಾಟ್ರಿ ಇದಕ್ಕೆ ಎಕ್ಸ್ಟ್ರಾ ಒಂದ್ ವೈರ್ ಐತಿ. ಸೊ ಕನ್ಫ್ಯೂಷನ್ ಆಗ್ತದೆ ಈಗ ನಮ್ಗೆ. ಅದಕ್ಕೆ ಸೀರೀಸ್ ಅಲ್ಲ, ಪ್ಯಾರಲಲ್ ಯಾಕಲ್ಲ ಅಂತ ಹೇಳ್ತಾರೆ. ಸೊ ಇದ್ರದ್ದು ಒಂದ್ ಸೆಟ್ ಆಫ್ ಪ್ಲೇಟ್ಸ್, ಇದ್ರದ್ದು ಲೆಫ್ಟ್ ಪ್ಲೇಟ್ ಈ ಪಾಯಿಂಟ್ ಕನೆಕ್ಟ್ ಆಗೈತೆ, C4 ಲೆಫ್ಟ್ ಪ್ಲೇಟ್ ಅದ ಪಾಯಿಂಟ್ ಕನೆಕ್ಟ್ ಆಗೈತೆ. ಪ್ಯಾರಲಲ್ ಅಂತ ಅನ್ಬಾರ್ದು, ಇನ್ನೊಂದ್ ಪ್ಲೇಟು ಇರ್ಬೇಕು. ಈ ಪ್ಲೇಟ್ ಯಾವ ಪಾಯಿಂಟ್ ಕನೆಕ್ಟ್ ಆಗೈತಲ್ಲ, ಇದು ಹಿಂಗ್ ಹೋಗಿ ಹಿಂಗ್ ಜಿಗಿರಿ ಸರ್, ನೀವು ಅಷ್ಟ ಅಲ್ಲೇ ಹೋಗಿರಿ ಸರ್. ಹಂಗ್ ಜಂಪ್ ಗೇಮ್ ಮಾಡಂಗಿಲ್ಲ, ನಡು ಕೆಪಾಸಿಟರ್ ಬ್ಯಾಟ್ರಿ ಬರೋಂಗಿಲ್ಲ. ಅರ್ಥ ಆತ್ರಿ? ಇದು ಹೆಂಗಾರ ಹಾಶ್ ಆ ಪಾಯಿಂಟಿಗೆ ಹೋಗ್ಬೋದು, ವೈರ್ ಇದ್ರೆ ನಡೀತೈತಿ, ಬ್ಯಾಟ್ರಿ ಕೆಪಾಸಿಟರ್ ಅಡ್ಡ ಬರೋಂಗಿಲ್ಲ. ಗೊತ್ತಾತ್ರಿ? ಇದು ಪ್ಯಾರಲಲ್ ಯಾಕಲ್ಲ ಅಂದ್ರ, ಇವೊಂದು ಒಂದ್ ಸೆಟ್ ಆಫ್ ಪ್ಲೇಟ್ಸ್ ಒಂದ್ ಪಾಯಿಂಟ್ ಕನೆಕ್ಟ್ ಆದ್ರೂ ಇನ್ನೊಂದ್ ಸೆಟ್ ಆಫ್ ಪ್ಲೇಟ್ಸ್ ಹೋಗ್ಬೇಕಾರೆ ಈ ಪ್ಲೇಟ್ ಹೋಗ್ಬೇಕಾರೆ ನಡು ಕೆಪಾಸಿಟರ್ ಬಂದ್ಬಿಡುತ್ತೆ. ಅದಕ್ಕೆ ಇವು ಸೀರೀಸ್ನಾಗೂ ಇಲ್ಲ ಪ್ಯಾರಲಲ್ನಾಗೂ ಇಲ್ಲ. ಮತ್ ಹಂಗಾರೆ ಏನ್ ಮಾಡಬೇಕು ಅಂದ್ರ, ಇಲ್ಲೇ ಅಟ್ಲೀಸ್ಟ್ ಇಷ್ಟು ಗ್ಯಾರಂಟಿ ಇರೋ ಯಾವ ಹೇಳ್ರಿ ನಿಮ್ಗೆ, ಇದನ್ನ ನೋಡಿದ್ರು ಕೂಡ ಇದು ಪಕ್ಕಾ ಸೀರೀಸ್ ಅಥವಾ ಇದು ಪ್ಯಾರಲಲ್ ಅಂತ ಗ್ಯಾರಂಟಿ ಯಾವ್ದಾಗ ಹೇಳ್ರಿ? C1, C2 ಆರ್ ಇನ್ ಸೀರೀಸ್, ಇಷ್ಟು ಗ್ಯಾರಂಟಿ ಐತಿ. ಹಾ, ವೆರಿ ಗುಡ್. C3, C4 ಸೀರೀಸ್. C3, C4 ನೋಡು ಒಂದ ವೈರ್, ಅದು ಒಂದ ಪಾತ, ಅದು ಬೆಂಡ್ ಆಗೈತೆ ಅಷ್ಟೇ. ಸೊ ಇಷ್ಟಂತೂ ಗ್ಯಾರಂಟಿ. C1, C2 ಸೀರೀಸ್, C3, C4 ಸೀರೀಸ್. ಅದಕ್ಕೆ ಏನ್ ಮಾಡ್ಬೇಕು,
ಇವು ಎರಡು ಸೀರೀಸ್ ಮಾಡ್ಕೋಬೇಕು ಫಸ್ಟ್ ಗೆ, ಅವು ಎರಡು ಸೀರೀಸ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇವೆರಡು ಸೇರಿ ಒಂದ್ ಕೆಪಾಸಿಟರ್ ಬಂದಿರ್ತದಲ್ಲ, ಇವು ಎರಡು ಸೇರಿ ಒಂದ ಕೆಪಾಸಿಟರ್ ಬಂತಂದ್ರ ಆ ಕೆಪಾಸಿಟರ್ ಮತ್ತ C5 ಪ್ಯಾರಲಲ್ ಆಗ್ಬಿಡ್ತಾವ. ಇಲ್ಲಿ ಇಮ್ಯಾಜಿನ್ ಮಾಡ್ರಿ, C3 ಮತ್ತು C4 ಬದ್ಲಿ ಒಂದ ಕೆಪಾಸಿಟರ್ ಇಮ್ಯಾಜಿನ್ ಮಾಡ್ರಿ ಹಿಂಗಿಲ್ಲ, ಇವು ಎರಡು ಬದ್ಲಿ. ಅವಾಗ ಇದ್ರದ್ದು ಪ್ಲೇಟ್ ಯಾವ ಪಾಯಿಂಟಿಗೆ ಹೋಗಿತ್ತಲ್ಲ, ಇದ್ರದ್ದು ಅದ ಪಾಯಿಂಟಿಗೆ ಬಂದೈತಿ. ಇದ್ರ ಪ್ಲೇಟ್ ಯಾವ ಇದು ಇರಂಗಿಲ್ಲ ಅವಾಗ. ಸೊ ಇದು ಯಾವ ಪಾಯಿಂಟಿಗೆ ಹೋಗಿತ್ತು, ಅದ ಪಾಯಿಂಟಿಗೆ ಹೋಗಿತ್ತು. ಸೊ ಅದಕ್ಕೆ ಇವೆರಡದು ರಿಸಲ್ಟೆಂಟ್ ಕಾಂಬಿನೇಷನ್ ಏನ್ ಕೆಪಾಸಿಟರ್ ಬಂದಿರ್ತದಲ್ಲ ಅದು C5 ಜೋಡಿ ಪ್ಯಾರಲಲ್. ನೆಕ್ಸ್ಟ್ ಏನಂದ್ರೆ ಇವೆರಡು ಇನ್ನೊಮ್ಮೆ ಸೀರೀಸ್, ಆಮೇಲೆ ಇವೆರಡು ಸೀರೀಸ್, ಆಮೇಲೆ ಇವೆರಡು ಆನ್ಸರ್ ಇದ್ರ ಜೋಡಿ ಪ್ಯಾರಲಲ್. ಅವಾಗ ಇಲ್ಲಿ ಮ್ಯಾಲ ಒಂದು ಉಳಿದಿರ್ತೈತಿ, ಇಲ್ಲೊಂದು ಕೆಳಗೆ ಉಳಿದಿರ್ತೈತಿ. ಅವು ಎರಡು ಸೀರೀಸ್, ಸೀರೀಸ್ ಪ್ಯಾರಲಲ್ ಅಲ್ಲ. ಹೆಂಗಂತಂದ್ರ ಈ ಬೇರೆ ಒಂದು ಡ್ರಾ ಮಾಡ್ಕೊಂಡಿದ್ರೆ ನಾ ಏನ್ ಮಾಡ್ತೀನಿ ನೋಡಿ, ಇವು ಎರಡು ಹೋಗಿ ಒಂದ್ ಬರ್ತೈತೆ. ಎಷ್ಟು ಬರುತ್ತೆ ಹೇಳ್ರಿ ಆನ್ಸರ್? 1. ಅವು ಎರಡು 2 2 ಇದು 2 2 ಮತ್ತೆ ಇವು ಇದು ಸೀರೀಸ್ ಇತ್ತು ಮತ್ತೆ ಐಡೆಂಟಿಕಲ್ ಇತ್ತು. ಐಡೆಂಟಿಕಲ್ ಇದು ಮತ್ತೆ ಎರಡು ಇತ್ತು. ಎರಡು ಐಡೆಂಟಿಕಲ್ ಸೀರೀಸ್ ನಾಗಿದ್ರೆ ಬೈ 2 ಮಾಡ್ಬಿಡ್ತೀವಿ. 2/2 is 1. ಸೊ ಇದು 1. ಇವು ಎರಡು ಸೇರಿ 1. ಇವೆರಡು ಸೀರೀಸ್ ಅದಾವ ಮತ್ತು ಎರಡು ಸೇಮ್ ಅದಾವ. ಇದು ಇಲ್ಲಿ ಹಾಕ್ತಿರ್ಬೇಕಾದ್ರೆ ಸೆಂಟರ್ ಹಾಕುವಂತ ಇಲ್ಲೂ ಹಾಕ್ಬೋದು ಎಲ್ಲರೂ. ಇದು 1. ನೆಕ್ಸ್ಟ್ 1 ಮತ್ತು 2 ಪ್ಯಾರಲಲ್. ಇವೆರಡು ಸೇರಿ ಎಷ್ಟು ಆಗ್ತದೆ ಹಂಗಾರೆ? 3. 3 ನ ಎಲ್ಲಿ ಡ್ರಾ ಮಾಡ್ಬೇಕು ಗೊತ್ತದ ಅದನ್ನ ಪ್ಯಾರಲಲ್ ಇದ್ದಾಗ. ಇವು ಎರಡು ಕೆಪಾಸಿಟರ್ ಈ ಎರಡು ಪಾಯಿಂಟ್ ನಡುವೆ ಅದಾವೇನ್ರಿ, ಇವು ಎರಡು ಸೇರ್ ಪ್ಯಾರಲಲ್ ಆದ್ಮೇಲೆ ಒಂದು ಕೆಪಾಸಿಟರ್ ಬರ್ತದಲ್ಲ ಕಾಂಬಿನೇಷನ್ ಇಕ್ವಿವೆಲೆಂಟ್, ಅದು ಈ ಎರಡು ಪಾಯಿಂಟ್ ನಡುವೆ ಇರಬೇಕು. ಈ ಎರಡು ಪಾಯಿಂಟ್ ನಡುವೆ ಇವು ಎರಡು ಕೆಪಾಸಿಟರ್ ಅದಲ್ಲ, ಇವೆರಡು ಸೇರಿ ಪ್ಯಾರಲಲ್ ಆಗಿ ಈ ಎರಡು ಪಾಯಿಂಟ್ ಅದ ನೋಡ್ರಿ, ಇದ್ರ ನಡುವೆ ಹಿಂಗಾಗ್ತದೆ, ಹಿಂಗಾಗ್ತದೆ. ಇದು ಎಷ್ಟು ಬರ್ತದೆ? 3. ಇದು 1 ಇತ್ತು, 2 ಇತ್ತು, ಎರಡು ಪ್ಯಾರಲಲ್ ಇದ್ದು 1 + 2 3 ಪ್ಯಾರಲಲ್ ಆಡ್ ಮಾಡ್ತೀವಿ. ಈ ಎಷ್ಟು ಉಳಿದು ಲಾಸ್ಟ್ಗೆ ಯಾವ್ಯಾವ 1 ಮೈಕ್ರೋಫ್ಯಾರಡ್ ಬಂದು 3 ಮೈಕ್ರೋ, 3 + 1 3 + 1 4. ಇವೆರಡು ಸೀರೀಸ್ ಅದಾವ ಪ್ಯಾರಲಲ್ ಅದಾವ ವಿಚಾರ ಮಾಡ್ಬೇಕು. ಈಗ ಸೀರೀಸ್ ಅಂತ ನಾ ಹೇಳಿದೆ ಅಂದ್ರೂ ಅವ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ಪ್ಯಾರಲಲ್ ಯಾಕಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಫಸ್ಟ್ ಈ ಕೆಪಾಸಿಟರ್ ಒಂದು ಪ್ಲೇಟ್ ಪಾಯಿಂಟ್ A ಕನೆಕ್ಟ್ ಆಗುತ್ತೆ. ಈ ಕೆಪಾಸಿಟರ್ ಒಂದು ಪ್ಲೇಟ್ ಪಾಯಿಂಟ್ A ಕನೆಕ್ಟ್ ಆಗಕ್ಕಂದ್ರೆ ನಡಕ್ ಬ್ಯಾಟ್ರಿ ಬಂದ. ಸೊ ಅದಕ್ಕೆ ಪ್ಯಾರಲಲ್ ಅಲ್ಲ ಗ್ಯಾರಂಟಿ ಆಗುತ್ತೆ. ಈಗ ಸೀರೀಸ್ ಹೌದು ಅಂತ ಗ್ಯಾರಂಟಿ ಮಾಡ್ಕೊಳ್ಳೋಣ. ಪ್ಯಾರಲಲ್ ಅಲ್ಲ ಅಂದ್ರೆ ಮತ್ತೆ ಹಂಗಲ್ಲ. ಸೊ ಈ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಮತ್ತೆ ಸೀರೀಸ್ ಆಗಬೇಕಿತ್ತು. ಒಂದು ಆನ್ಸರ್ ಬರ್ಬೇಕಂದ್ರೆ ಏನ್ ಬೇಕಾಗುತ್ತೆ. ಇದು ಒಂದ್ಸಲ ಗೇಮ್ ಆಡೋದು, ಇವು ಒಂದ್ಸಲ ಗೇಮ್ಸ್ ಓಕೆ. 3 ಮತ್ತು 1 ಇವೆರಡು ಸೀರೀಸ್ ಯಾಕಂದ್ರೆ ಇಲ್ಲಿಂದ ಒಂದ ರೋಡ್ ಐತೆ, ಕನ್ಫ್ಯೂಷನ್ ಇಲ್ಲ ಇಲ್ಲ. ಸೊ ಅದಕ್ಕೆ ಇವೆರಡು ಏನಾಗ್ತದೆ ಸೀರೀಸ್. ಎಷ್ಟು ಆಗ್ತದೆ? 3 + 1 4 ಅಲ್ಲ 1/1 + 1/3. 1/1 ಅಂದ್ರೆ 1 1 + 1/3 3 into 3 4/3 3/4. ಹಿಂಗ್ ಮಾಡೋ ಬಂದಿ ಒಂದು ಫಾರ್ಮುಲಾ ಹೇಳಿದ್ರು ನಾನು. ಎರಡ ಕೆಪಾಸಿಟರ್ ಸೀರೀಸ್ ನಾಗ ಇದ್ದಾಗ ಒಂದು ಫಾರ್ಮುಲಾ ಹೇಳಿದ್ದೆ, C1 C2 / C1 + C2 ಮಾಡ್ಬಿಡ್ಬೇಕು. 1 3s 3 / 1 + 3 is 4 3/4 ಆನ್ಸರ್. ಗೊತ್ತಾಗ್ತಿದೆ? ಇದನ್ನ ನೀವು ಆಮೇಲೆ ಸಾಲ್ವ್ ಮಾಡ್ಬೇಕು. ಗೊತ್ತಾಗ್ತಂತ ಅಲ್ಲ, ವಾಪಸ್ ಇದು ಹೆಂಗಿತ್ತು ಹಂಗ ಡ್ರಾ ಮಾಡ್ಬಿಡ್ತೀನಿ ಅಥವಾ ಡ್ರಾ ಮಾಡ್ಕೊಂಡಿರುತ್ತೆ. 4th ಒಂದು ಡಿಸ್ಕಸ್ ಮಾಡೋಣ, ಎಲ್ಲ ಸೇರಿ ನೀವು ಆಮೇಲೆ ಪ್ರಾಕ್ಟೀಸ್ ಮಾಡಿರಿ ಅಂತೀವಿ. 4th ಒಂದು ಅರ್ಥ ಆಗತ್ತಾವ, ನೀವೇನಂತ ಕ್ರಮೇಣ ಅರ್ಥ ಆಗ್ತಾವ. ಇದಕ್ಕೆ ಆನ್ಸರ್ ಒಟ್ಟು ಎಷ್ಟು ಕೆಪಾಸಿಟರ್ಸ್ ಅದಾವ? 4 ಅದಾವ. ಹೌದ್ರಿ? ಒಂದು ಕ್ಲಿಯರ್ ಶಾಟ್ ನೋಡಿದ ಕೂಡ ಗೊತ್ತಾಗೋದು ಯಾವ್ದು ಇದ್ರಾಗೆ ಇದು ಪಕ್ಕ. ನಡಕ ಏನು 200 ಅದಾವಲ್ಲ, ಅವು ಎರಡು ಸೇರಿ ಅದಾವ. ಅವು ಎರಡು ಸೇರಿ ಎಷ್ಟಾಗ್ತದೆ? 100/2 ಐಡೆಂಟಿಕಲ್ ಅದಾವ. ಹಾ, ಇನ್ ಎಷ್ಟು ಉಳಿದು ಹಂಗಾರ? ಈಗ 3 100 100 100 3 ಇಲ್ಲ. ಇದು ಅವಸರ ಮಾಡಬಾರ್ದು. ಒಟ್ಟ ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕೆಪಾಸಿಟರ್ಸ್. ಓಕೆ, ಹಂಗ ಮಾಡಬಾರ್ದು. 200 ಎಷ್ಟಾಗ್ತದ?
ಇದು ಇನ್ನೊಂದು ಕೇಳಾಕತ್ತೀರಿ 200 ನೋಡಿ ಎಷ್ಟಾಗ್ತ 100 ಆದ್ಮೇಲೆ ಇಲ್ಲೊಂದು 100 ಇಲ್ಲೊಂದು 100 ಇಲ್ಲೊಂದು 100 ಉಳಿತಲ್ಲ. ಈಗ ಇವು ಮೂರು ನೋಡಕ್ ಹೆಂಗ ಗೊತ್ತನ ಸಾಲ್ ಹಿಂಗ್ ಮೇಲೆ ಕೆಳಗೆ ನಮ್ ಬ್ರೈನ್ ಹೆಂಗೆ ಈಗ ಮೇಲೆ ಕೆಳಗೈತ್ರ ಪ್ಯಾರಲಲ್ ಆಗ್ಬಿಡ್ತೀವಿ ನಾವು. ಹಂಗ ಇಲ್ಲಿ ಹೆಂಗಂತ ಹೇಳ್ತೀವಿ ನೋಡ್ರಿ. ಈ 100 ಇವ್ ಎರಡು ಸೇರಿ 100 ಆಗ್ತಲ್ಲ, ಇವ್ ಎರಡು ಪ್ಯಾರಲಲ್ ಇರ್ತಾವ. ಈ ಮೂರನೇದ್ ಪ್ಯಾರಲಲ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಹಿಂಗ್ ಹೋದ್ರೆ ನಡಕೊಂಡ್ ಪ್ಯಾರಲಲ್ ಅಂದ್ಬಿಡ್ತೀವಿ. ಸೊ ಅದಕ್ಕೆ ಇವ್ರನ್ನ ಕರ್ಕೊಳಂಗಿಲ್ಲ ಅವ್ರು, ತಾವ ಇಬ್ಬರ ಪ್ಯಾರಲ್ ಆಗ್ತಾರ. ಇನ್ನೊಮ್ಮೆ ಹೇಳ್ಬೇಕು, ಈಗ ನೋಡೋಣ ಯಾರು ಆನ್ಸರ್ ಮಾಡ್ತೀರಿ. 200 100 ಪ್ಯಾರಲಲ್. ಅದಕ್ಕೆ ಆನ್ಸರ್ ಅದು ಯಾರು ಫಸ್ಟ್ ಆನ್ಸರ್ ಕೊಡ್ತಾರಲ್ಲ ಉಳಿದ್ರೆ ಅಷ್ಟು ಅನ್ಕೊಂಡ್ ಬಂದ್ಬಿಡ್ತಾರ. ಇದು ಮುಗಿಯಂಗೆ ಹಿಂಗ ಪ್ರತಿ ಭಾಷೆನಾಗ. ಹೌದು 200 100 ಪ್ಯಾರಲಲ್ ಆಗಿದ್ದಕ್ಕ ಲಾಸ್ಟಿಗೆ ಇವೆರಡು ಸೇರಿ ಒಂದು 200 ಬಂತಲ್ಲ, ಅದು ಮತ್ತು ಈ 100 ಪ್ಯಾರಲಲ್ ಅಂತೂ ಅಲ್ಲ, ಸೀರೀಸ್ ಬರ್ತದ. ಹೆಂಗಂತ ಹೇಳ್ತೇನೆ ಹೇಳ. ಈಗ ಈ 200 ಸೇರಿ ಏನು 100 ಆಗ್ತದಲ್ಲ, 100 ಪೀಕೋ ಫ್ಯಾರೆಡ್. ಇದು ಯಾವ ಪಾಯಿಂಟ್ ಕನೆಕ್ಟ್ ಆಗೈತಿ? ಈ ಪ್ಲೇಟ್ ಯಾವ ಪಾಯಿಂಟ್ ಕನೆಕ್ಟ್ ಆಗೈತಿ? ಇದ್ರದ್ದು ಎರಡು ಪ್ಲೇಟು ಅಲ್ಲೇ ಬಂದಾವ. ಇದ್ರದ್ದು ಅಲ್ಲೇ ಬಂದಿದೆ ಸರ್, ಆದ್ರೆ ಇದು ಒಂದಿಲ್ಲ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಸರ್. ಇವೆರಡು ಪ್ಯಾರಲಲ್ ಆಗಿದ್ದಕ್ಕೆ ಅವು ಎರಡು ಸೇರಿ 200 ಅಂತಲ್ಲ. ಆ 200 ನೀವು ಹೆಂಗ್ ಡ್ರಾ ಮಾಡ್ಬೇಕಂದ್ರೆ ಇವೆರಡು ಯಾವ ಪಾಯಿಂಟ್ ನಡುವು ಇದ್ದಲ್ಲ, ಅದ ಎರಡು ಪಾಯಿಂಟ್ ನಡು ಇದನ್ನು ಡ್ರಾ ಮಾಡ್ಬೇಕು. ಹಿಂಗ್ ಮ್ಯಾಲ ಡ್ರಾ ಮಾಡ್ರಿ, ಕೆಳಗಡೆ ಡ್ರಾ ಮಾಡ್ರಿ, ಒಟ್ಟು ಎರಡು ಪಾಯಿಂಟ್ ನೋಡ್ಬೇಕು. ಎಷ್ಟು ಬರ್ತದೆ? 200. ಇವೆರಡು ಪ್ಯಾರಲಲ್ ಸೀರೀಸ್. ಪ್ಯಾರಲಲ್ ಯಾಕೆ ಅಲ್ಲ ಅಂದ್ರೆ ನಡು ಬ್ಯಾಟ್ರಿ ಬರ್ತೈತಿ. ಇದೆಲ್ಲ ಕರೆಂಟ್ ಆಗೈತಿ, ಇವೆಲ್ಲ ಕರೆಂಟ್ ಆಗೈತಿ ಅಂತ ಬರಂಗಿಲ್ಲ. ಸೊ ಇವೆರಡು ಸೀರೀಸ್ ಯಾಕಂದ್ರೆ ಒಂದಪ್ಪ ಆಗ್ತೈತಿ. ಮೊದ್ಲು ಇಲ್ಲೊಂದು ಇತ್ತು ಒಂದು ಕೆಪಾಸಿಟರ್ ಅಲ್ಲಿ, ಈಗಿಲ್ಲ. ಸೊ ಅದಕ್ಕೆ ಮೊದಲು ವಿಚಾರ ಮಾಡಬಾರ್ದು, ಈಗಿನ ವಿಚಾರ 100 200 ಸೀರೀಸ್ ಎಷ್ಟಾಗುತ್ತೆ? 100 200 300. ಹೆಂಗ್ ಮಾಡ್ಬೇಕಂದ್ರೆ ಅದನ್ನ 200 into 100 divided by 200 plus 100. C1 C2 divided by C1 plus C2. So 200 into 100 divided by 200 plus 100 is 300. ಒಂದ್ ಹಂಗ ಇದು ನಿಮ್ಗೆ ಗೊತ್ತಾಗ್ತದೆ ಸಾಲ್ವ್ ಮಾಡ್ಕೊಂತ ಹೋದಂಗ. ಅಂದ್ರೆ ಒಂದು ಟ್ರಿಕ್ ಹೇಳಿರ್ತೀನಿ. ಯಾವಾಗ ನೀವು C1 C2 divided by C1 plus C2 ಮಾಡ್ತಿರಲ್ಲ, ಮೇಲೆ C1 into C2 ಮಾಡಕ್ ಹೋಗ್ಬೇಡ್ರಿ. 200 into 100 ಫಸ್ಟ್ ನಾ ಮಾಡಿದ್ ಬರೀತೀನಿ. ದಟ್ ಈಸ್ 20,000 ಅಂತ ಮ್ಯಾಲೆ ಬರಿಬೇಡ್ರಿ. ಅದನ್ನ ಜನರಲಿ ಹೆಂಗಾಗತ್ತೆ ಗೊತ್ತೇನ, ಏನು ಕ್ಯಾನ್ಸಲ್ ಆಗ್ಬಿಡ್ತಾವ ಕೆಳಗ. C1 C2 ಮಲ್ಟಿಪ್ಲೈ ಮಾಡಿ ಆಮೇಲೆ ಕೆಳಗೆ ನೋಡಕ್ ಹೋಗ್ಬೇಡ್ರಿ. ಅದ್ರ ಹಂಗ ಇಟ್ಟು ಕೆಳಗೆ ನೋಡ್ರಿ, ಹಿಂಗೇನೋ ಆಗೋ ಇರ್ತಾವ most of the time. So 200 by 3 picofarad is the answer. ಇಷ್ಟ ಅರ್ಥ ಆದ್ರೂ ಈಗ? ಟೈಮ್ ಆಗಿಬಿಡುತ್ತೆ. ಇನ್ನು ಸಾಲ್ವ್ ಮಾಡ್ತೀರಿ ನೀವು. ನೆಕ್ಸ್ಟ್ ಕ್ಲಾಸ್ ಬರೋ ತನಕ ಸಾಲ್ವ್ ಮಾಡ್ತೀರಿ. ನೆಕ್ಸ್ಟ್ ಕ್ಲಾಸ್ ನೊಳಗೆ ನಾವು ಥಿಯರಿ ಎಕ್ಸಾಮ್ ನೊಳಗೆ ಕೇಳುವಂತಹ ಕೆಪಾಸಿಟರ್ ಬೇಸ್ ನ್ಯೂಮರಿಕಲ್ಸ್ ಮಾಡೋಣ ಅಂತ. 2 3 ವೆರೈಟಿ ಬರ್ತಾವೆ. ಸೊ ಅಷ್ಟು ಮಾಡಿದ್ರೆ ಚಾಪ್ಟರ್ ಮುಗಿತು.